ಇನ್ನು ಈ ಒಂದು ಪ್ರಕರಣದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಜ್ಯೋತಿ ಇದ್ದಾಳಲ್ಲ, ಜ್ಯೋತಿಯ ತಾಯಿ ಈಗ ಕಣ್ಣೀರನ್ನ ಹಾಕಿದ್ದಾರೆ. ಮಗಳು ಈ ರೀತಿ ಹೋಗ್ತಾಳೆ ಅಂತ ಅಂದುಕೊಂಡಿಲ್ಲ, ಬುಧವಾರ ಮನೆ ಬಿಟ್ಟಿದ್ರು, ಸಂಜೆ ದೂರು ಕೊಟ್ಟಿದ್ವಿ ಅನ್ನುವಂತಹ ಮಾತನ್ನ ಕೂಡ ಜ್ಯೋತಿಯ ತಾಯಿ ಕಣ್ಣೀರು ಹಾಕಿ ಹೇಳ್ತಾರೆ. ಮಗಳು ಈ ರೀತಿಯಾಗಿ ಮಾಡ್ತಾಳೆ, ಈ ರೀತಿಯಾಗಿ ಹೋಗ್ತಾಳೆ ಅಂದ್ಕೊಂಡಿರ್ಲಿಲ್ಲ. ಆಕೆ ಬುಧವಾರ ನಾಪತ್ತೆ ಆಗ್ತಾಳೆ, ಸಂಜೆ ವೇಳೆಗೆ ನಾವು ದೂರು ಕೊಟ್ಟಿದ್ವಿ. ಈ ಹುಡುಗ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ. 3 ಗಂಟೆಗೆ ಹುಡುಗನ ಮೊಬೈಲ್ನಿಂದ ಮೆಸೇಜ್ ಬಂದಿದೆ. ಮಗಳನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಜ್ಯೋತಿ ತಾಯಿ ರತ್ನಮ್ಮ. ಹುಡುಗಿ ನೋಡಪ್ಪ ನೋಡಿ ಗೊಂಬೆ, ಅಯ್ಯೋ ಒಂಚೂರು ಈಚೆ ಬರ್ತಾ ಇರ್ಲಿಲ್ಲ, ಬಾಯ್ ಬಿಟ್ಟು ಒಬ್ಬಳಿಗೆ ಮಾತಾಡ್ತಾ ಇರ್ಲಿಲ್ಲ. ದೇವರೊಳಗೆ ಏನ್ ಮಾಡ್ಲು ಏನಾದ್ಲು ನನಗೆ ಅರ್ಥ ಆಗ್ತಾ ಇಲ್ಲಪ್ಪ, ನನಗೆ ಅರ್ಥ ಆಗ್ತಾ ಇಲ್ಲ. ಇಂಟ್ರಿಗೆ ಹೋಗ್ತೀನಿ ಅಂದ್ಲು, ಈಗ ಬಾಳಿಗೆ ಇಂಟ್ರಿಗೆ ಹೋಗ್ಬಿಟ್ಟು ಬರ್ತೀನಮ್ಮ, ನನ್ಗೆ ಹೋಗ್ಬಿಟ್ಟು ಅಮ್ಮ ಅಂದೆ. ಅಷ್ಟೇ ಅಷ್ಟೇ, ಮನೆಗೆ ಬಂದಿಲ್ಲ. ಇಂಟ್ರಿಗೆ ಹೋಗೋದು ಬೇಡ, ಕೆಲ್ಸಕ್ಕೆ ಹೋಗೋದು ಬೇಡಮ್ಮ, ನಿನ್ ಮನೇಲೇ ಇರು, ಸಾಕು ಸಾಕು, ನಿನ್ ಮನೇಲೇ ಇರು, ನಾನು ಸಾಕ್ತೀಯ ಅಮ್ಮ. ಅಪ್ಪ ಅಣ್ಣ ಇದ್ದಾನೆ ಸಾಕ್ತಾನೆ. ಸರಿ ಅಂದ್ಕೊಂಡೆ ಇದ್ಲು. ಅವತ್ತು ಯಾರು ಮೊಬೈಲಲ್ಲಿ ಫೋನ್ ಮಾಡಿ ಇವಾಗ ಬಾಳಲ್ಲಿ ಇಂಟ್ರಿ ಇದೆ ಬಾ ಅಂತ ಕರ್ದಂತೆ. ಅಮ್ಮ ಹೋಗ್ತೀನಿ ಇಂಟ್ರಿಗೆ ಅಂತ, ನನ್ನ ಕೆಲಸ ನಾನು ಮಾಡ್ಕೊತೀನಿ, ಹೋಗಮ್ಮ ನೋಡ್ಕೊಂಡು ಬಾ ಅಂತ. ಅಷ್ಟೇ ಅಷ್ಟೇ, ಅದ್ರ ಮೇಲೆ ಅವಳ ಮುಖ ನಾನೇ ಕಂಡೇ ಇಲ್ಲ. ಅವಳ ಮುಖ ಇಷ್ಟು ದಿನ ನೋಡಿಲ್ಲ. ಮಗಳನ್ನ ಹಾಳು ಮಾಡ್ಬಿಟ್ರು, ಹೊಟ್ಟೆ ಒರೆಸ್ಬಿಟ್ರು. ಇನ್ನು ಯಶವಂತ್ ತಂದೆಯ ಸ್ನೇಹಿತ ಮಹಾವೀರ್ ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ. ಯಶವಂತ್ ತುಂಬಾ ಸೆನ್ಸಿಟಿವ್ ಹುಡುಗ, ಯಾವುದಕ್ಕೂ ತೊಂದರೆ ಇರಲಿಲ್ಲ, ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಈ ರೀತಿ ಮಾಡ್ಕೊಂಡಿರೋದು ನೋವಿದೆ ಅಂತ ಹೇಳಿದ್ದಾರೆ. ಏನು ತೊಂದರೆ ಇಲ್ಲ, ಸೈಲೆಂಟ್ ಹುಡುಗ, ಹುಟ್ಟದಾಗಿಂದ ನೋಡಿದ್ವಿ, ಎಲ್ಲ ಮಾಡಿದ್ವಿ, ಚೆನ್ನಾಗಿದ್ದಾನೆ. ಸೈಲೆಂಟ್ ಹುಡುಗ, ಎಲ್ಲೂ ಹೋಗಲ್ಲ, ಅವ್ರ ಅಪ್ಪ ಅಮ್ಮ ಮಾತು ಕೇಳ್ತಾನಷ್ಟೇ, ಎಲ್ಲಿ ಏನು ಮಾಡಲ್ಲ. ಅವನು ಡಿಗ್ರಿ ಮಾಡಿದ್ದಾನೆ, B.Com ಓದಿ ಮಾಡಿದ್ದಾನೆ, ಎಲ್ಲ ಡಿಗ್ರಿ ಮಾಡಿದ್ದಾನೆ. ಸೈಲೆಂಟ್ ಇದ್ದ, ಏನಾಯ್ತು ಅಂತ ಗೊತ್ತಿಲ್ಲ, ಯಾರು ಏನು ಮಾಡೋದು ಅಂತ ಗೊತ್ತಿಲ್ಲ. ಏನಂದ್ರೆ ಬರ್ತಾ ಇದ್ದ ಹೋಗ್ತಾ ಇದ್ದಾಗ ಸೈಲೆಂಟ್ ಆಗಿ ಗಾಡಿ ತಗೊಂಡ್ರೆ ಹೋಗ್ತಿದ್ದು. ಏನು ಪ್ರೀತಿ ಏನು ಕರೆಕ್ಟಾಗಿದ್ದಾನೆ, ಎಲ್ಲ ಏನು ಮಾಡ್ತಾ ಇಲ್ಲ, ಅದು ಈ ಬಗ್ಗೆನೇ ಗೊತ್ತಿರಲ್ಲ ನಮ್ಗೆ. ಇವಾಗ ಇದಾದ್ಮೇಲೆ ಟಿವಿಯಲ್ಲಿ ನೋಡೋದ್ಮೇಲೆ ನಮ್ಗೆ ಗೊತ್ತಾಗ್ತಾರೆ. ಅವ್ರು ಬಂದು ಮನೆ ಹತ್ರ ಬಂದು ಕೇಳ್ಕೊಂಡು ಹೋಗಿ ಎಲ್ಲ ಅಂದ್ರೆ ಹಿಂಗಾಗಿದ್ದಾನ, ಅವ್ರ ಅಪ್ಪ ಹೋಗಿದ್ದಾನೆ ಅಂತ ಹೇಳ್ಬೋದು. ಆ ಹುಡುಗ ಏನು ತೊಂದರೆ ಇಲ್ಲ, ಸೈಲೆಂಟ್ ಹುಡುಗ, ಹುಟ್ಟದಾಗಿಂದ ನೋಡಿದ್ವಿ, ಎಲ್ಲ ಮಾಡಿದ್ವಿ, ಚೆನ್ನಾಗಿದ್ದಾನೆ. ಸೈಲೆಂಟ್ ಹುಡುಗ, ಎಲ್ಲೂ ಹೋಗಲ್ಲ, ಅವ್ರ ಅಪ್ಪ ಅಮ್ಮ ಮಾತು ಕೇಳ್ತಾನಷ್ಟೇ, ಎಲ್ಲಿ ಏನು ಮಾಡಲ್ಲ. ಅವನು ಡಿಗ್ರಿ ಮಾಡಿದ್ದಾನೆ, B.Com ಓದಿ ಮಾಡಿದ್ದಾನೆ, ಎಲ್ಲ ಡಿಗ್ರಿ ಮಾಡಿದ್ದಾನೆ. ಸೈಲೆಂಟ್ ಇದ್ದ, ಏನಾಯ್ತು ಅಂತ ಗೊತ್ತಿಲ್ಲ, ಯಾರು ಏನು ಮಾಡೋದು ಅಂತ ಗೊತ್ತಿಲ್ಲ. ಏನಂದ್ರೆ ಬರ್ತಾ ಇದ್ದ ಹೋಗ್ತಾ ಇದ್ದಾಗ ಸೈಲೆಂಟ್ ಆಗಿ. ಬೆಂಗಳೂರಿನ ಜೋಡಿ